ಇದಕ್ಕೆ ಟಿಕೆಟ್ ತಗೊಂಡು ಹೆಚ್ಚು ಕಮ್ಮಿ 4 to 5 hours ವೆಯ್ಟ್ ಮಾಡಬೇಕು, ಅಷ್ಟು ಕ್ಯೂ ಇದೆ, ಅಷ್ಟು ಜನ ಇದ್ದಾರೆ. ನಿನ್ನೆ ಸಂಜೆ ಹೊರಗೆ ಬರ್ತಿದ್ದಂಗೆ RFID ಕಾರ್ಡ್ ಇಸ್ಕೊತಾರೆ. ಅಲ್ಲಿ ಎದುರುಗಡೆ ಕಾಣಿಸ್ತಿರೋದು ಅಲ್ಲೇ ಡಾಮಿಟ್ರಿ, ಇದು ಎಲ್ಲ ಪೂರ್ತಿ ಬಸ್ ಸ್ಟ್ಯಾಂಡು. ಯಾವುದು ಫುಡ್ಡೇ ಅಂತ ಏನು ಚೆನ್ನಾಗಿರಲ್ಲ, ಇಲ್ಲಂತೀರು ಪರವಾಗಿಲ್ಲ ಈ ಹೋಟೆಲು. ಇದು ಹಿಂದಿಯಲ್ಲಿ ಬರ್ದೈತಲ್ಲ, ಇಲ್ಲಿ ದೋಸೆ ಪೂರಿ ಎಲ್ಲ ಸಿಗತ್ತೆ. ಮತ್ತೆ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡಲ್ಲ. ದೋಸೆ ಬಂತು, ಮಸಾಲೆ ದೋಸೆ ಪರವಾಗಿಲ್ಲ, ಚೆನ್ನಾಗಿದೆ. ಇಲ್ಲಿ ಎಲ್ಲ ಕಡೆ ಮ್ಯಾಗಿ ಸಿಗುತ್ತೆ. ಮತ್ತೆ ಈ ದೇವಸ್ಥಾನದ ಏರಿಯಾದಲ್ಲಿ ಎಲ್ಲೂ ಯಾವ ಹೋಟ್ಲಲ್ಲೂ ಈರುಳ್ಳಿ ಬೆಳ್ಳುಳ್ಳಿ ಹಾಕಲ್ಲ. ಜೈನರು ಅಷ್ಟೇ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಜೈನರು. ಬರೀ ಎಷ್ಟು 1.5 ಕಿಲೋಮೀಟರ್ ಇರೋದು. 1.5 ಕಿಲೋಮೀಟರ್ 100 ರೂಪಾಯಿ ನೋಡ್ರಿ. ಬಸ್ ಸ್ಟ್ಯಾಂಡಿಂದ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಬಸ್ ಸ್ಟ್ಯಾಂಡಿಂದ ರೈಲ್ವೆ ಸ್ಟೇಷನ್ಗೆ 100 ರೂಪಾಯಿ. ಶೇರಿಂಗ್ ಆರ ಹೋಗು, ಸಿಂಗಲ್ ಆರ ಹೋಗು, 100 ರೂಪಾಯಿ. ಇಲ್ಲೇ ತಂದು ನಿಲ್ಲಿಸ್ತಾನೆ. ಇಲ್ಲಿಂದ ಹೋಗ್ಬೇಕು ರೈಲ್ವೆ ಸ್ಟೇಷನ್ಗೆ. ಮಳೆ ಹೊಡಿತಾ ಇದೆ. ಛತ್ರಿ ರೈನ್ ಕೋಟು ತಗೊಂಬರೋದು ಮರಿಬೇಡಿ. ಬ್ಯಾಗು, ಎಸ್ಪೆಷಲಿ ಬ್ಯಾಗು, ವಾಟರ್ ಪ್ರೂಫ್ ಬ್ಯಾಗ್ ತಗೊಂಬನ್ನಿ, ಅದೇ ಮೇನು. ಮುಂಚೆ 3 ಆ್ಯಪ್ ಇನ್ಸ್ಟಾಲ್ ಮಾಡಬೇಕಿತ್ತು, IRCTC, ವೇರ್ ಈಸ್ ಮೈ ಟ್ರೈನ್ ಮತ್ತು UTS ಅಂತ. ಈಗ 3 ಆಪ್ಷನ್ನು ಒಂದರಲ್ಲೇ ಬಿಟ್ಟಿದ್ದಾರೆ, ರೈಲ್ 1 ಅಂತ. ಈ ರೈಲ್ವೆ 1 ಆ್ಯಪಲ್ಲಿ ಅಷ್ಟು ಇದು ಮಾಡ್ಬೋದು ನೋಡಿ. ರೈಲ್ 1 ಇದು ರಿಸರ್ವೇಷನ್ನು, ಇದು ಜನರಲ್, ಅನ್ರಿಸರ್ವೇಷನ್ ಅಂತ ಬರುತ್ತಲ್ಲ ಮಾಮೂಲಿ. ಇದು ಪ್ಲ್ಯಾಟ್ಫಾರ್ಮ್ ಟಿಕೆಟು. ಮತ್ತು ಟ್ರೈನ್ ಎಲ್ಲಿ ಬರುತ್ತೆ, ಮತ್ತು PN ನಂಬರು ಇವೆಲ್ಲ ಹೊಡಿಬೋದು. ಮತ್ತು ಕಂಪ್ಲೇಂಟು ಮಾಡ್ಬೋದು. ಟಿಕೆಟ್ ಆನ್ಲೈನ್ ಎಲ್ಲ ಬುಕ್ ಮಾಡ್ಬೋದು. ಮತ್ತು ಇಲ್ಲಿ ಟಿಕೆಟ್ ನಾವು ಬುಕ್ ಮಾಡಿರೋದೆಲ್ಲ ಇಲ್ಲಿ ತೋರಿಸುತ್ತೆ. ಅಕೌಂಟಲ್ಲಿ 10 ಮೆಂಬರ್ಸ್ನ ಆ್ಯಡ್ ಮಾಡ್ಬೋದು. ಇದೇ ಕಟ್ರಾ ರೈಲ್ವೆ ಸ್ಟೇಷನ್ನು. ಈ ಸೈಡು ಲೆಫ್ಟ್ ಸೈಡಲ್ಲಿ ಫ್ಲ್ಯಾಗ್ ಕಾಣಿಸ್ತಿದೆ, ಅಲ್ಲಿ ಬುಕ್ಕಿಂಗು. ಅದು ಎದುರುಗಡೆನೇ ನಾವು ಹೋಗ್ಬೇಕಾಗಿರೋದು ಮೇನ್ ರೋಡಿಗೆ. ಇಲ್ಲಿಂದ ಒಂದು 200 ಮೀಟರ್ಸು ಕಾಳಿಕಾ ಧಾಮ್ ಅಂತ ನಾನು ಬುಕ್ ಮಾಡಿರೋದು. ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಬುಕ್ ಮಾಡಿದ್ದೀನಿ. ಅದು ವೈಷ್ಣವಿ ದೇವಿ ವೆಬ್ಸೈಟಲ್ಲೇ ಇದೆ ಡಾಮಿಟ್ರಿ, ಅದನ್ನು ಆನ್ಲೈನಲ್ಲಿ ಬುಕ್ ಮಾಡಿರೋದು. ವೈಷ್ಣವಿ ದೇವಿ ಡಾಮಿಟ್ರಿ ಇವ್ರದ್ದೆಲ್ಲ ಇದೆಯಲ್ಲ, ಮಾರ್ನಿಂಗ್ 9 to ಚೆಕ್-ಇನ್ನು, ಮಾರ್ನಿಂಗ್ 9 to 9 ಚೆಕ್-ಇನ್ನು ಚೆಕ್ಔಟು. ಹೊರಗೆ ಬಂದು ರೈಟಿಗೆ ಕ್ರಾಸ್ ಆಗ್ತಿದ್ದಂಗೆ ಫಸ್ಟ್ ಸಿಗೋದೆ ಇದು ವೈಷ್ಣವಿ ಧಾಮ್ ಅಂತ. ವೈಷ್ಣವಿ ಧಾಮು ಅದ್ರ ಪಕ್ಕದ್ದೇ ನಾನು ಬುಕ್ ಮಾಡಿರೋದು ಕಾಳಿಕಾ ಧಾಮ್. ಎಂಟ್ರಿ ಅದೇ ಪಕ್ಕದ್ದೇ ಕಾಳಿಕಾ ಧಾಮು. ಇದು ಡ್ಯಾಮಿಟ್ರಿ ವಿತ್ AC. ಇದು ವಿತ್ AC, ಫ್ಯಾನ್ ಎಲ್ಲ ಇದೆ. ಮೇಲ್ಗಡೆ ಒಬ್ರು, ಕೆಳಗಡೆ ಒಬ್ರು ಮಲ್ಗೋದು. ನೀವು ಸಪ್ರೇಟ್ ರೂಮ್ ತಗೊಂಡ್ರೆ ಈ ಥರ ಇರುತ್ತೆ, ವಿತ್ AC, ಡಬಲ್ ಬೆಡ್ಡು. ಒಬ್ರಿಗೆ 750 ರೂಪಾಯಿ ಬೀಳತ್ತೆ, 1,500. ಕಡೆ ಏನಿಲ್ಲ, ಸಿಕ್ಕಾಪಟ್ಟೆ ಬಿಸಿಲಿದೆ. ಪಾರ್ಕಿಂಗು, 2 ವಾಟರ್ ಬಾಟ್ಲು, ಕಾಫಿ, ಹೀಟರು ಎಲ್ಲ ಇಟ್ಟಿದ್ದಾರೆ. ಗೋಡ್ರೇಜ್ ಇದೆ, ಬಟ್ಟೆ ಇಟ್ಕೊಳಕ್ಕೆ ಬೆಡ್ಶೀಟ್ ಎಲ್ಲ ಕೊಟ್ಟಿದ್ದಾರೆ.
ರೂಮಿಂದ ಹೊರ ಬಂದ ತಕ್ಷಣ ಹೊರಗಡೆನೆ ಆಟೋ ಸಿಗತ್ತೆ. ಅವ್ರ ಹತ್ರ ಕಾರ್ಡ್ ಇರುತ್ತೆ. ಆ ಕಾರ್ಡ್ ಅಲ್ಲಿ ಪ್ಲೇಸಸ್, ಜಮ್ಮು ಅಲ್ಲಿ ಇರೋ ಪ್ಲೇಸಸ್ 10 ಪ್ಲೇಸಸ್ಗೆ 8 ಪ್ಲೇಸಸ್ಗೆ 1000 rupees ತಗೊಂತಾರೆ. ಆಮೇಲೆ 7 ಪ್ಲೇಸಸ್ಗೆ 700 ಏನ 5 ಪ್ಲೇಸಸ್ಗೆ 700 ತಗೊಂತಾರೆ. ನಾನೀಗ ಎಲ್ಲ ಪ್ಲೇಸಸ್ ಸೆಲೆಕ್ಟ್ ಮಾಡೀನಿ. ಅದೇ ದೇವಸ್ಥಾನ ಎಲ್ಲ ಬಾರ್ಗಿನ್ ಮಾಡ್ಬೇಕು, ಸಿಂಗಲ್ ಇದೀನಲ್ಲ. 800 rupeesಗೆ ಓಕೆ ಅಂದಿದ್ದಾರೆ. ಟೋಟಲ್ಲು 10 ಪ್ಲೇಸಸ್, 8 ಪ್ಲೇಸಸ್ ಇರುತ್ತೆ. 8 ಪ್ಲೇಸಸ್ ಅಲ್ಲಿ 4 to 5 hours ಟೈಮ್ ಇರುತ್ತೆ. ಅಲ್ಲಿ 4 to 5 hours ನೋಡ್ಬೋದು. ಅವರು ಕಾರ್ಡ್ ಇದೆ, ಆ ಕಾರ್ಡ್ ಅಲ್ಲಿ ಡೀಟೇಲ್ಸ್ ಇದೆ, ನಾನು ನಿಮಗೆ ಹಾಕ್ತೀನಿ ಈಗ. ಇದೇ ನೋಡಿ ಪ್ಲೇಸಸ್ ವಿತ್ ಪ್ರೈಸ್ ಡೀಟೇಲ್ಸ್. ಜಮ್ಮು ಯೂನಿವರ್ಸಿಟಿ. ಈಗ ರಿವರ್ ಕ್ರಾಸ್ ಮಾಡ್ತಾ ಇದೀವಿ. ಇದು ತವಿ ರಿವರ್ ಅಂತ. ಜಂಬೂ ಸ್ಟೇಷನ್ಗೆ, ರೈಲ್ವೆ ಸ್ಟೇಷನ್ಗೆ ಜಂಬೂ ತವಿ ಅಂತಾನೆ ಸ್ಟೇಷನ್ ಹೆಸರು ಇದೆ. ತವಿ ಅಂದ್ರೆ ಸೂರ್ಯಪುತ್ರಿ ಹೆಸರು ತವಿ ಅಂತ. ಅದು ಸೂರ್ಯದೇವ್ ಇದೆಯಲ್ಲ, ಸೂರ್ಯನ ಪುತ್ರಿ ಹೆಸರೇ ತವಿ ಅಂತ. ಅದೇ ಹೆಸರು ಮೇಲೆ ರೈಲ್ವೆ ಸ್ಟೇಷನ್ಗೆ ಹೆಸರಿಟ್ಟಿದ್ದಾರೆ, ಜಂಬೂ ತವಿ ಅಂತ. ತವಿ ಬ್ರಿಡ್ಜ್ ದಾಟಿ ತಕ್ಷಣ ಫಸ್ಟ್ ಸಿಗೋದೆ ಇದು ದೇವಸ್ಥಾನ, ಶೀಶ್ ಮಹಲ್. ಜೈ ಹನುಮಾನ್. ನಾನು ಅವಾಗ್ಲೇ ಹೇಳಿಲ್ವಾ, ಶೀಶ್ ಮಹಲ್ ಅಂದ್ರೆ ಗಾಜಿನ ಅರಮನೆ ಅಂತ. ಸಮುದ್ರ ಮಂಥನದ್ದು. ಶಿವ ಪಾರ್ವತಿ ನೃತ್ಯ ಮಾಡ್ತಿರೋದು. ಭಕ್ತ ಮಾರ್ಕಂಡೇಯ, ಬೇಡರ ಕಣ್ಣಪ್ಪ, ಗರುಡ ವಾಹನ ವಿಷ್ಣು, ಅರ್ಜುನ, ಪೂರಿ ಜಗನ್ನಾಥ್, ಕಾಳಿ ಮಾತಾ, ಇದು ಆಕ್ಚುಯಲ್ ಶಿವನ್ ದೇವಸ್ಥಾನ. ಎಷ್ಟು ದೊಡ್ಡದಾಗಿದೆ ನೋಡಿ ಶಿವಲಿಂಗ. ಮಧ್ಯದಲ್ಲಿ ಶಿವ ಪಾರ್ವತಿ, ಆ ಕಡೆ ಗಣೇಶ, ಈ ಕಡೆ ಎಣ್ಣೆ ದೇವರಿದೆ, ದೇವ್ರ ಹೆಸರು ಹಾಕಿಲ್ಲ. ನಂದಿ. ಒಳಗಡೆ ಮೇಲ್ಗಡೆ ಎಲ್ಲ ಬಹಳ ಚೆನ್ನಾಗಿದೆ. ಇನ್ನು ಗಾಜಿಂದ ಮಾಡಿಯ, ಪೂರ್ತಿ ಗಾಜಿಂದ ಮಾಡಿಯ. ಗುರುದ್ವಾರ್, ಜಮ್ಮು ಅಲ್ಲಿರೋ ಗುರುದ್ವಾರ್. ಜಮ್ಮು ಅಲ್ಲಿರೋ ಗುರುದ್ವಾರ ಇದು. ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ, ಹಂಗಾಗಿ ಇಲ್ಲಿಂದಾನೇ ಮಾಡ್ತಾ ಇದ್ದೀನಿ ವಿಡಿಯೋ. ಒಳಗೆ ಹೋಗೋಕ್ಕೂ ಮುಂಚೆ ಇಲ್ಲಿ ಪಗಡಿ ಇಟ್ಟಿರ್ತಾರೆ, ಹಾಕ್ಕೊಂಡು ಹೋಗ್ಬೇಕು. ಜಮ್ಮು ಅಲ್ಲಿರೋದು ರಘುನಾಥ್ ಟೆಂಪಲ್.
ಮುಕ್ಕೋಟಿ ದೇವತೆಗಳು ಇದ್ದಾರೆ ಇಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಮುಂದೆ. ಎಂಟ್ರನ್ಸ್ ಇದು ರಘುನಾಥ್ ಟೆಂಪಲ್ಲು. ಮುಕ್ಕೋಟಿ ದೇವತೆಗಳು ಇಲ್ಲಿರ್ತಾರಂತೆ ಹೊರಗಡೆ ಹೇಳಿದ್ದವರು. ಇದೇ ಮೇನ್ ದೇವಸ್ಥಾನ ರಘುನಾಥ್ ಟೆಂಪಲ್ಲು ಕಳಸ. बोलिए भैया। 365 करोड़ देवी देवता यहाँ स्थापित है केवल रघुनाथ मंदिर में, और कहीं नहीं। रघुनाथ मंदिರಲ್ಲಿ ये सारा जो है सब देवी देवता है। ಎಲ್ಲ ದೇವಾನುದೇವತೆಗಳಂತೆ. ಫುಲ್ ಎಲ್ಲ ಕಡೆನೂ ಅದೇ ಇದೆ. ये 365 करोड़ देवी देवता। ಎಲ್ಲೂ ಕಾಲಿಡಕ್ಕೂ ಜಾಗ ಇಲ್ಲ, ಮಧ್ಯದಲ್ಲೇ ಓಡಾಡಬೇಕು. ಎಲ್ಲ ದೇವತೆಗಳು ಒಂದೇ ಕಡೆ ಇದೆಯಂತೆ. ಇದೊಂದೊಂದು ಚಿಕ್ಕೆ ಥರ ಇಟ್ಟಿರಲ್ಲ, ಇವೆಲ್ಲ ಒಂದೊಂದು ದೇವರು ಆ ಥರ ಅವ್ರು ಹೇಳಿದ್ದು. ಮುಕ್ಕೋಟಿ ದೇವತೆಗಳು ಒಂದೇ ಕಡೆ. ಇಲ್ಲಿಗೆ ಬಂದರೆ ಸಾಕು, ಮುಕ್ಕೋಟಿ ದೇವಾನುದೇವತೆಗಳು ದರ್ಶನ ಆದಂಗೆ ಅಂತೆ. ಈಗ ದರ್ಶನ ಮಾಡಿದಲ್ಲಿ ಪಕ್ಕದಲ್ಲೇ ಮತ್ತೆ ಇನ್ನೂ ಇದೆ.
ಇಲ್ಲಿ ಮಾತಾಜಿ ನೋಡಿದ್ವಿ, ಮತ್ತು ಇಲ್ಲೂ ಇದೆ ನೋಡಿ. ಈ ಒಂದು ದೇವಸ್ಥಾನಕ್ಕೆ ಬಂದುಬಿಟ್ಟು ಮುಕ್ಕೋಟಿ ದೇವತೆಗಳ ದರ್ಶನ ಆಯಿತು ಅಂತ ಹೇಳ್ಬೋದು. ಇದೇ ದೇವಸ್ಥಾನ, ಮೇನ್ ದೇವಸ್ಥಾನ.